ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ರಾಮ ಲಕ್ಷ್ಮಣ ಸೀತೆಯ ಪ್ರಯಾಣ ಜೊತೆಯಲ್ಲಿ ಶ್ರವಣಕುಮಾರನ ಕಥೆಯನ್ನು ತಿಳಿಯೋಣ. ರಾಮ ಲಕ್ಷ್ಮಣ ಮತ್ತು ಸೀತೆ ಪ್ರಯಾಣವನ್ನು ಮುಂದುವರಿಸಿ ಪ್ರಯಾಗ ಕ್ಷೇತ್ರದ ಸನಿಹಕ್ಕೆ ಬಂದಿತು. ಗಂಗಾ ಯಮುನಾ ಸಂಗಮದ ಪುಣ್ಯ ಕ್ಷೇತ್ರದಲ್ಲಿ ಯಾರದೋ ಆಶ್ರಮ ಕಾಣಿಸ್ತು. ರಾಮ, ಅಗೋ ನೋಡು, ಅಲ್ಲಿ ಭಾರದ್ವಾಜ ಮುನಿಗಳ ಆಶ್ರಮವಿರಬೇಕು. ಇಂದು ನಾವು ಋಷಿಗಳನ್ನು ಕಂಡು ಇಲ್ಲೇ ಇರೋಣ ಅಂತ ಹೇಳಿದಾಗ ರಾಮ, ಸೀತಾ, ಲಕ್ಷ್ಮಣರು ಭರದ್ವಾಜರ ಆಶ್ರಮವನ್ನು ಪ್ರವೇಶಿಸ್ತಾರೆ. ಭಾರದ್ವಾಜ ಮುನಿಗಳನ್ನು ವಂದಿಸಿ ರಾಮ ತಮ್ಮ ಪರಿಚಯವನ್ನು ತಿಳಿಸ್ತಾರೆ. ಋಷಿಗಳು, ರಾಮ, ನೀನು ನಿನ್ನ ವನವಾಸದ ಅವಧಿಯನ್ನು ನಮ್ಮ ಆಶ್ರಮದಲ್ಲಿ ಇದ್ದು ಮುಗಿಸು. ಇಲ್ಲಿ ಯಾವುದೇ ತೊಂದರೆಯಿಲ್ಲ. ಹಣ್ಣು ಹಂಪುಗಳನ್ನು ಕೊಟ್ಟು ಆಶೀರ್ವದಿಸು. ಮಹರ್ಷಿಗಳೇ, ತಮ್ಮ ಉದಾರತೆಗೆ ನಾನು ಸದಾ ಕೃತಜ್ಞನಾಗಿದ್ದೇನೆ. ಈ ಆಶ್ರಮ ಅಯೋಧ್ಯೆಗೆ ಬಹಳ ಹತ್ತಿರದಲ್ಲಿ ಇದೆ. ನಾವಿಲ್ಲಿ ಇರೋದು ತಿಳಿದರೆ ಅಯೋಧ್ಯೆಯ ಪ್ರಜೆಗಳು ಬರದೇ ಇರ್ತಾರೆ. ಅವರು ನಿರಂತರವಾಗಿ ಬರತೊಡಗಿದಾಗ ತಮ್ಮ ಆಶ್ರಮದ ಶಾಂತಿಗೆ ಭಂಗ ಬರ್ತದೆ. ಆದ್ದರಿಂದ ನಾವು ಅಯೋಧ್ಯೆಯಿಂದ ದೂರವಿರುವ ಪ್ರದೇಶದಲ್ಲಿ ಆಶ್ರಮ ಮಾಡಿಕೊಂಡಿರಲಿಕ್ಕೆ ಬಯಸ್ತೇವೆ. ಅಂತಹ ಯೋಗ್ಯ ಪ್ರದೇಶವು ಯಾವುದಾದರೂ ತಮಗೆ ತಿಳಿದಿದ್ದರೆ ಹೇಳಿ ಅಂತ ರಾಮ ವಿನಂತಿಸಿಕೊಂಡ. ಮಹರ್ಷಿ ಒಂದು ಕ್ಷಣ ಯೋಚಿಸಿ, ಇಲ್ಲಿಂದ 10 ಹರದಾರಿ ದೂರದಲ್ಲಿ ಚಿತ್ರಕೂಟ ಪರ್ವತ ಇದೆ. ಆ ಪರ್ವತದ ಆಸುಪಾಸಿನಲ್ಲಿ ಅನೇಕ ಋಷಿಗಳು ಆಶ್ರಮವಿದೆ. ಸುಂದರಗಿರಿ, ನದಿ, ವನಗಳಿರುವ ಅಲ್ಲಿ ನೀವು ನಿಮ್ಮ ವನವಾಸದ ಅವಧಿಯನ್ನು ಮುಗಿಸಿ. ಹಣ್ಣು ಹಂಪಲು, ಗಡ್ಡೆ ಗೆಣಸು, ಉತ್ತಮವಾದ ಫಲಪುಷ್ಪಗಳಿಂದ ತುಂಬಿದ ಅಡವಿಯಲ್ಲಿದೆ. ಜಿಂಕೆ, ನವಿಲು, ಹಲವಾರು ಪಕ್ಷಿಗಳಿಂದ ಸಮೃದ್ಧವಾದ ವನವದು. ಸುಂದರ ಜಲಪಾತಗಳು, ಸಿಹಿ ನೀರಿನ ಚಿಲುಮೆಗಳು ಕೂಡ ಅಲ್ಲಿವೆ. ಆ ಪ್ರಶಾಂತವಾದ ಸ್ಥಳದಲ್ಲಿ ನೀವು ವಾಸ ಮಾಡಿ ಅಂತ ಸಲಹೆ ನೀಡಿದರು. ಭರದ್ವಾಜರ ಆಶ್ರಮದಲ್ಲಿ ಆ ರಾತ್ರಿಯನ್ನು ಕಳೆದು ರಾಮ, ಸೀತಾ, ಲಕ್ಷ್ಮಣರು ಮತ್ತೆ ಪ್ರಯಾಣವನ್ನು ಮುಂದುವರಿಸಿದರು. ಯಮುನಾ ನದಿಯನ್ನು ಕಟ್ಟಿಗೆಯಿಂದ ನಿರ್ಮಿಸಿದ ತೆಪ್ಪದಿಂದ ದಾಟಿ ನದಿ ದಕ್ಷಿಣದ ತೀರವನ್ನು ತಲುಪಿದರು. ಬಗೆ ಬಗೆಯ ಹುಲ್ಲು, ಸುಗಂಧ ಭರಿತ ಕಡ್ಡಿಗಳಿಂದ ಆಸನಗಳನ್ನು ನಿರ್ಮಿಸಿಕೊಂಡು ಒಂದು ದೊಡ್ಡ ಆಲದ ಮರವನ್ನು ನೋಡಿ ಅದರಲ್ಲಿ ಪಕ್ಷಿ ಸಂಕುಲವನ್ನು ಕಂಡು ಸಂತೋಷಪಟ್ಟರು. ರಾಮ, ಋಷಿಗಳು ಅತ್ಯಂತ ಸುಂದರವಾದ ಪ್ರದೇಶವನ್ನು ಸೂಚಿಸಿದ್ದಾರೆ. ಇಲ್ಲಿನ ವನ ಸೌಂದರ್ಯ ಕಣ್ಣು ಕುಕ್ಕುವಂಥದ್ದು. ತಮ್ಮ ಲಕ್ಷ್ಮಣ, ಇಲ್ಲಿಯೇ ಒಂದು ಎಲೆ ಮನೆಯನ್ನು ನಿರ್ಮಿಸಿ ನಾವಿಲ್ಲಿಯೇ ವಾಸ ಮಾಡೋಣ ಅಂತ ಹೇಳಿದ. ಲಕ್ಷ್ಮಣ ಆ ಕ್ಷಣದಿಂದಲೇ ಉತ್ತಮವಾದ ಕಟ್ಟಿಗೆಯನ್ನು ಆಯ್ದು ತಂದು ಪರ್ಣ ಕುಟೀರದ ನಿರ್ಮಾಣವನ್ನು ಆರಂಭಿಸಿದೆ. ಸ್ವಲ್ಪ ಸಮಯದಲ್ಲಿ ಆಶ್ರಮದಂತಿರುವ ಚಿಕ್ಕ ಪರ್ಣ ಕುಟೀರವು ಸಿದ್ಧಾಯಿತು. ಎಲೆ ಮನೆಯ ಬಾಗಿಲನ್ನು ಪೂಜಿಸಿ ರಾಮ, ಸೀತಾ, ಲಕ್ಷ್ಮಣ ಗೃಹ ಪ್ರವೇಶವನ್ನು ಮಾಡಿದರು. ಲಕ್ಷ್ಮಣ ಸದಾ ಎಲೆ ಮನೆಯ ಹೊರಗಿದ್ದು ಕಾವಲು ಕಾಯ್ತಾ ಇದ್ದ. ರಾಮ, ಸೀತಾ, ಲಕ್ಷ್ಮಣರು ಗಂಗಾ ನದಿಯನ್ನು ದಾಟಿ ಭಾರದ್ವಾಜ ಆಶ್ರಮವನ್ನು ತಲುಪಿದ ನಂತರ ಸುಮಂತ್ರ ಗುಹನೊಂದಿಗೆ ಮರಳಿದ್ದ. ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆಯಲ್ಲಿ ಜನರ ಸುಳಿದಾಟವೇ ಇರಲಿಲ್ಲ. ಎಲ್ಲ ಕಡೆಯೂ ಮೌನ ತುಂಬಿತ್ತು. ಜನರು ಕೆಲವೆಡೆ ಗುಂಪಾಗಿ ನಿಂತು ದಶರಥನ ವರ ಕೊಡುವಿಕೆ, ಕೈಕೇಯಿ ವರ ಕೇಳಿದ್ದು, ಅಯೋಧ್ಯೆಯಲ್ಲಿ ಆದ ಆಕಸ್ಮಿಕ ಬದಲಾವಣೆಗಳ ಬಗ್ಗೆ ಮಾತನಾಡ್ತಾ ಇರೋದನ್ನು ಕಂಡ. ಪ್ರಜೆಗಳಿಗೆ ಇನ್ನೂ ಹೆಚ್ಚಿನ ಚಿಂತೆ ಅಂದರೆ ರಾಜಕುವರರಾದ ರಾಮ ಲಕ್ಷ್ಮಣರು, ರಾಜಕುಮಾರಿಯಾದ ಸೀತೆ ಅಡವಿಗೆ ಹೋಗುತ್ತಾರೆ ಅನ್ನೋದು. ಅರಮನೆಗೆ ಬಂದ ಸುಮಂತ್ರ ನೇರವಾಗಿ ದಶರಥ ಇದ್ದಲ್ಲಿ ಬಂದ. 5 ದಿನಗಳಲ್ಲಿ ಅಪಾರ ನೋವನ್ನು ಅನುಭವಿಸಿದ ದಶರಥ ಅತ್ಯಂತ ಮುಪ್ಪಾದವನಂತೆ ಕಾಣಲಾರಂಭಿಸಿದ. ಅವನ ಜೀವನದ ಕೊನೆ ಹತ್ತಿರವಿದೆ ಅನ್ನಿಸ್ತಾ ಇತ್ತು. ಮಹಾರಾಣಿ ಕೌಸಲ್ಯ ಬಳಿಯಲ್ಲಿಂದು ಉಪಚಾರವನ್ನು ಮಾಡ್ತಾ ಇದ್ದ. ಸುಮಂತ್ರ ಬಂದಿದ್ದಾನೆ ಅಂತ ತಿಳಿದಾಗ ಒಂದು ಕ್ಷಣ ದಶರಥ ಉಲ್ಲಾಸಿತನಾದ. ಮಂತ್ರಿ ಸುಮಂತ್ರ, ನನ್ನ ಮಕ್ಕಳು ಎಲ್ಲಿಗೆ ಹೋದರು? ಎಲ್ಲಿದ್ದಾರೆ? ಹೇಗಿದ್ದಾರೆ? ಕಾಡಿನಲ್ಲಿ ಎಲ್ಲಿರುವುದು? ಅವರ ಆಹಾರ ವ್ಯವಸ್ಥೆ ಹೇಗೆ? ಚಳಿ, ಗಾಳಿ, ಮಳೆ, ಬಿಸಿಲಿನಿಂದ ಅವರ ರಕ್ಷಣೆಯಾದರೂ ಹೇಗೆ? ಇದ್ದಾಗ
ರಥಗಳಲ್ಲಿ ಸಂಚರಿಸುತ್ತಾ ಇದ್ರು. ಈಗೇನು ಮಾಡ್ತಾ ಇದ್ದಾರೆ? ಅಯ್ಯೋ, ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆಯುವಂತಾಯಿತು, ಎಲ್ಲದಕ್ಕೂ ನಾನೇ ಕಾರಣನಾದೆ ಅಂತ ದುಃಖಿಸ್ತ ಕಂಬಳಿ ಮಿಡುತ್ತಾ ಉದ್ವೇಗಕ್ಕೊಳಗಾಗ್ತಾ ಇದ್ದ. ಮಂತ್ರಿ ಸುಮಂತ, ಮಹಾರಾಜ, ನೀವು ತಿಳಿದಷ್ಟು ದುಃಖದಲ್ಲಿ ಇಲ್ಲ. ಅವರು ಅಯೋಧ್ಯೆಯಿಂದ ಹೊರಟು ತಮಸಾ ನದಿಯನ್ನು ದಾಟಿ ಬೇರಪುರವನ್ನು ತಲುಪಿದ್ರು. ಅಲ್ಲಿ ಬೇಡರ ರಾಜನ ಆತಿಥ್ಯವನ್ನು ಪಡೆದು ಗಂಗಾ ನದಿಯನ್ನು ದಾಟಿ ಭರದ್ವಾಜ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದರು. ಈಗ ಮಹರ್ಷಿಗಳು ಸಲಹೆ ನೀಡಿದಂತೆ ಚಿತ್ರಕೂಟ ಪರ್ವತದ ಕಡೆಗೆ ಹೋಗ್ತಾ ಇದ್ದಾರೆ. ಈ 5 ದಿನಗಳಲ್ಲಿ ರಾಮ, ಸೀತಾ, ಲಕ್ಷ್ಮಣರಿಗೆ ಕಾಡಿನಲ್ಲಿ ಅಷ್ಟು ತೊಂದರೆ ಎದುರಾಗಲಿಲ್ಲ. ಚಿಕ್ಕಂದಿನಿಂದಲೇ ವಿಶ್ವಾಮಿತ್ರರ ಜೊತೆಗೆ ಯಾಗ ರಕ್ಷಣೆಗೆ ಹೋಗಿ ಬಂದಿರಲಿಲ್ವ? ನದಿ, ಪರ್ವತ, ಅಡವಿ ಮರಗಳನ್ನು ನೋಡ್ತಾ ಸಂತೋಷವಾಗಿ ಇದ್ದಾರೆ. ತಮ್ಮ ಸೊಸೆ ಸೀತಾದೇವಿಯು ಸಹ ಆನಂದವಾಗಿ ಇದ್ದಾಳೆ. ರಾಮನೊಂದಿಗೆ ಇರುವುದರಿಂದಲೇ ಸೀತಾದೇವಿ ಆನಂದದಿಂದ ಇದ್ದಾಳೆ. ರಾಮನ ಸೇವೆಯಲ್ಲಿ ಲಕ್ಷ್ಮಣನು ಸಹ ಸಂತೋಷದಿಂದ ಇದ್ದಾನೆ. ರಾಮನು ನಿಮಗೆ ವಂದನೆಯನ್ನು ಸಲ್ಲಿಸಿದ್ದಾನೆ. ಭರತನು ಚೆನ್ನಾಗಿ ರಾಜ್ಯಭಾರ ನಡೆಸಲಿ ಅಂತ ಹಾರೈಸಿದ್ದಾನೆ. ನೀವು ಚಿಂತಿಸಬೇಡಿ, ಬೇಗನೆ ರಾಮ 14 ವರ್ಷಗಳನ್ನು ಕಳೆದು ಬರ್ತಾನೆ ಅಂತ ತಿಳಿಸಿದ. ಸುಮಂತ್ರನು ದಶರಥನನ್ನು ಹೀಗೆಲ್ಲ ಸಮಾಧಾನಪಡಿಸಿದ. ಸುಮಂತ್ರ ಮಾತುಗಳನ್ನು ಕೇಳಿದ ನಂತರ ದಶರಥ ಮತ್ತು ಕೌಸಲ್ಯ ಬಹಳ ದುಃಖಿತರಾದರು. ದಶರಥ ರಾಮನ ಗುಣಗಳನ್ನು ನೆನೆದು ಕೊಂಡಾಡ್ತಾ, ನನ್ನಿಂದಾಗಿಯೇ ರಾಮ, ಸೀತಾ, ಲಕ್ಷ್ಮಣರು ವನವಾಸದಲ್ಲಿ ಕಷ್ಟಪಡುವಂತಾಯಿತು ಅಂತ ದುಃಖಿಸ್ತಾ ಮತ್ತೆ ಮತ್ತೆ ಮೂರ್ಛೆ ಹೋಗ್ತಾ ಇದ್ದ. ಕೌಸಲ್ಯನ್ನು ಕುರಿತು, ಕೌಸಲ್ಯೆ, ನಾನಿನ್ನು ಬಹಳ ಕಾಲ ಬದುಕಿರುವಂತೆ ಕಾಣುವುದಿಲ್ಲ. ನಾನು ಪುತ್ರ ಶೋಕದಲ್ಲಿ ಅಂತ್ಯವನ್ನು ಕಾಣುವುದು ನಿಶ್ಚಿತ. ಶ್ರೀರಾಮ ನನ್ನಿಂದ ದೂರವಾದ ನಂತರದಲ್ಲಿ ನನಗೆ ಮರಣ ಹತ್ತಿರ ಬಂದಂತಾಗಿದೆ ಅಂತ ಹೇಳ್ದ. ಕೌಸಲ್ಯೆ, ಮಹಾರಾಜ, ಅಂತಹ ಕೆಟ್ಟ ಮಾತನ್ನು ಆಡಬೇಡಿ. ರಾಮ 14 ವರ್ಷಗಳವರೆಗೆ ಅಡವಿಯಲ್ಲಿದ್ದು ಮತ್ತೆ ಬಂದೇ ಬರ್ತಾನೆ. ನೀವು ಸಮಾಧಾನದಿಂದ ಇರಿ ಅಂತ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನಿಸಿರಿ. ದಶರಥ, ಕೌಸಲ್ಯೆ, ನನಗೆ ಮಗನು ದೂರವಾದ ಕಾರಣದಿಂದಲೇ ಮರಣ ಬರುವುದು ನಿಶ್ಚಿತ. ನಿಮಗೆಲ್ಲ ತಿಳಿಯದ ಒಂದು ಸಂಗತಿ ಇದೆ. ಇಂದಿನವರೆಗೆ ಆ ವಿಷಯವನ್ನು ಯಾರಿಗೂ ಹೇಳಿಲ್ಲ. ಇಂದು ಸಮಯ ಬಂದಿದೆ, ಅದಕ್ಕಾಗಿ ನಿಮಗಾಗಿ ತಿಳಿಸ್ತೇನೆ ಅಂತ ಹೇಳ್ತಾ ಶ್ರವಣಕುಮಾರನ ಚರಿತ್ರೆಯನ್ನು ಅವನ ತಂದೆ ತಾಯಿಯಿಂದ ತನಗೆ ಸಿಕ್ಕಂಥ ಶಾಪದ ಬಗ್ಗೆ ಹೇಳಲಿಕ್ಕೆ ಆರಂಭಿಸ್ತಾನೆ. ಕೌಸಲ್ಯೆ, ನಾನಿನ್ನು ಯುವಕನಾಗಿದ್ದೆ. ನನಗೆ ಮದುವೆಯಾಗಿರಲಿಲ್ಲ. ಬೇಟೆಯಾಡುವುದು ನನಗೆ ಪ್ರಿಯವಾದ ಹವ್ಯಾಸವಾಗಿತ್ತು. ಹೀಗೆ ದಶರಥ ಶ್ರವಣಕುಮಾರನ ಕಥೆಯನ್ನು ಆರಂಭಿಸ್ತಾನೆ. ಒಮ್ಮೆ ಬೆಳದಿಂಗಳ ರಾತ್ರಿಯಲ್ಲಿ ನಾನು ಬೇಟೆಯಾಡ್ತಾ ಇದ್ದಾಗ ಅಡವಿಗೆ ಹೋಗಿದ್ದೆ. ಸರಿಯೂ ನದಿಯ ಸಮೀಪದಲ್ಲಿ ಧನುರ್ಧಾರಿಯಾಗಿ ನಾನು ಬೇಟೆಯ ಮೃಗಗಳನ್ನು ನಿರೀಕ್ಷಿಸ್ತಾ ಇದ್ದೆ. ಅಷ್ಟರಲ್ಲಿ ನದಿಯ ಹತ್ತಿರದಿಂದ ಗುಳುಗುಳು ಶಬ್ದ ಕೇಳಿಸಿತು. ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ತಿಳಿದು ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆ. ಆ ಬಾಣವು ನೀರು ಕುಡಿಯುತ್ತಿರುವ ಪ್ರಾಣಿಗೆ ಬಡಿಯುತ್ತಂತ ನಂಬಿ ನದಿ ತೀರಕ್ಕೆ ಹೋದೆ. ಆ ಕ್ಷಣದಲ್ಲಿ ಅಯ್ಯೋ ಅನ್ನುವ ಧ್ವನಿಯನ್ನು ಕೇಳಿ ಓಡಿ ಹೋಗಿ ನೋಡಿದೆ. ಒಬ್ಬ ಋಷಿಕುಮಾರ ನದಿಯ ತೀರದಲ್ಲಿ ನೆಲಕ್ಕೆ ಬಿದ್ದು ಸಾಯುವಂತಾಗಿದ್ದ. ಎದೆಗೆ ಚುಚ್ಚಿದ ಬಾಣದಿಂದ ಹತನಾದ ಆ ಋಷಿಕುಮಾರ. ಅವನ ಎದೆಯಿಂದ ರಕ್ತ ಚಿಮ್ಮುತ್ತಿತ್ತು. ನಾನು ಹತ್ತಿರ ಹೋಗಿ ಕೈ ಹಿಡಿದು, ಋಷಿಕುಮಾರನೇ, ನಾನು ಅರಿಯದೆ ಶಬ್ದವೇದಿ ಬಾಣದಿಂದ ತಮ್ಮನ್ನು ಘಾಸಿಗೊಳಿಸಿದೆ. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿದೆ ಅಂತ ಭಾವಿಸಿದ್ದೆ. ನನ್ನನ್ನು ಕ್ಷಮಿಸು ಅಂತ ಬೇಡಿದೆ. ನಾನು ಕಲಿತು ಪ್ರಯೋಗಿಸಿದ ಶಬ್ದವೇದಿ ರೀತಿಯಲ್ಲಿ ಋಷಿಕುಮಾರನನ್ನು ಬಲಿ ತೆಗೆದುಕೊಂಡಿತ್ತು. ಆ ಋಷಿಕುಮಾರ, ಮಹಾತ್ಮನೇ, ನಾನು ಶ್ರವಣಕುಮಾರ. ನನ್ನ ತಂದೆ ತಾಯಿ ಮುದುಕರು, ಕುರುಡರೂ ಆಗಿದ್ದಾರೆ. ಅವರು ತೀರ್ಥಯಾತ್ರೆಯನ್ನು ಮಾಡುವ ಆಸೆಯನ್ನು ಪ್ರಕಟಿಸಿದರು. ಅದಕ್ಕಾಗಿ ಅವರನ್ನು ತಕ್ಕಡಿಯಲ್ಲಿ ಹೊತ್ತು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿಸ್ತಾ ಇದ್ದೆ. ಇನ್ನು ನನ್ನ ತಂದೆ ತಾಯಿಯರನ್ನು ನೋಡಿಕೊಳ್ಳುವರು ಯಾರು? ಬಾಯಾರಿಕೆಯಿಂದ ನೀರು ತರಲಂತ ನಾನು ನದಿಗೆ ಬಂದೆ. ನಾನು ಸಾಯುತ್ತೇನೆ ಅನ್ನೋ ಭಯ ನನಗಿಲ್ಲ. ಆದರೆ ನನ್ನ ಮುದಿ ತಂದೆ ತಾಯಿಯರನ್ನು ನೋಡಿಕೊಳ್ಳೋರು ಯಾರು? ಮುಪ್ಪಿನ ಕಾಲದಲ್ಲಿ ಅವರಿಗಿಂತ ಒಂದೇ ಆಸರೆಯಾದ ನಾನು ಸಾಯ್ತಾ ಇದ್ದೇನೆ ಅಂತ
ಹೇಳಿದ. ಋಷಿಕುಮಾರ, ಚಿಂತಿಸಬೇಡ, ನನ್ನನ್ನು ಕ್ಷಮಿಸು. ಅಕಾರಣವಾಗಿ ನಿನ್ನ ಜೀವನವನ್ನು ಅಂತ್ಯಗೊಳಿಸಿದಂತಾಯಿತು. ಇನ್ನು ನಿನ್ನ ತಾಯಿ ತಂದೆಯರನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಋಷಿಕುಮಾರ ನಿಶ್ಚಿಂತೆಯಿಂದ ಮರಣವನ್ನು ಹೊಂದ. ಋಷಿ ಪುತ್ರ ಶ್ರವಣನ ಕೈಯಲ್ಲಿದ್ದ ಪಾತ್ರೆಯ ನೀರನ್ನು ತುಂಬಿಕೊಂಡು ಅವನ ತಂದೆ ತಾಯಿದ್ದ ಸ್ಥಳಕ್ಕೆ ನಿಧಾನವಾಗಿ ಬಂದೆ. ಆ ಮುದಿ ತಾಯಿ ತಂದೆಯರು, ಮಗನೇ ಯಾಕೆ ತಡ ಮಾಡದೆ ಅಂತ ಕೇಳಿದರು. ಅವರ ಮಾತನ್ನು ಕೇಳಿದಾಗ ನನಗೆ ಅತೀವ ಸಂಕಟವಾಯಿತು. ನನ್ನ ಕೈಕಾಲು ನಡುಗ್ತಾಯಿತ್ತು, ಕಂಠವು ಬತ್ತಿತ್ತು, ಮಾತು ಗದ್ಗದವಾಗಿತ್ತು. ಅವರ ಸನಿಹಕ್ಕೆ ಬಂದ ನಾನು, ಋಷಿಗಳೇ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಮಗನಲ್ಲ, ಅಯೋಧ್ಯೆಯ ಅರಸನಾದ ದಶರಥ ಮಹಾರಾಜ. ನಾನಿಂದು ಮಹಾಪರಾಧವನ್ನು ಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಬೇಡಿಕೊಂಡೆ. ತಮ್ಮ ಬಳಿಗೆ ಬಂದವನು ಮಗನಲ್ಲ ಅಂತ ತಿಳಿದಾಗ ಆ ಮುದಿ ದಂಪತಿಗಳು ಎಚ್ಚರ ತಪ್ಪರು. ಅವರಿಗೆ ನೀರಿನಿಂದ ಉಪಚಾರ ಮಾಡಿದೆ. ಅನಂತರ ಅವರು ಎಚ್ಚರ ಪಡೆದಾಗ, ಓ ಮಗನೇ, ಎಲ್ಲಿರುವೆ ಅಂತ ದುಃಖವನ್ನು ತೋಡಲಾರಂಭಿಸಿದರು. ಶ್ರವಣನ ಮುದಿ ತಂದೆ ತಾಯಿಯ ದುಃಖವನ್ನು ಏನಂತ ವಿವರಿಸಲಿ. ಯಾರು? ದಶರಥ ರಾಜಕುಮಾರನೇ, ನೀನೇನು ಅಪರಾಧ ಮಾಡಿದೆ ನನ್ನ ಮಗನಲ್ಲಿ ಅಂತ ಕೇಳಿದರು. ನಾನು, ಋಷಿಗಳೇ, ಯಾವುದೋ ಪ್ರಾಣಿ ನೀರು ಕುಡಿತಿದೆ ಅಂತ ತಿಳಿದು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆ. ಆ ಬಾಣವು ನಿಮ್ಮ ಕುಮಾರನನ್ನು ಬಲಿ ತೆಗೆದುಕೊಂಡಿತು. ಆ ಕಾರಣವಾಗಿ ಬಾಲಕನನ್ನು ಕೊಂದ ಪಾಪಿನ ಅಂತ ಋಷಿಗಳಿಗೆ ತಿಳಿಸಿದಾಗ ಪುನಃ ಎಚ್ಚರ ತಪ್ಪಿಬಿದ್ದು ಮತ್ತೆ ಅವರನ್ನು ಉಪಚರಿಸಿ ಎಚ್ಚರ ತರಿಸಿದಾಗ ಋಷಿ ದಂಪತಿಗಳು ಕೋಪದಿಂದ, ಪಾಪಿ, ನಮಗಿದ್ದ ಒಂದೇ ಒಂದು ಆಸರೆಯಾದ ಮಗನನ್ನು ಕೊಂದೆಯ? ನಮಗೆ ಪುತ್ರ ಶೋಕವನ್ನು ತಂದ ನೀನೇನು ಸಾಧಿಸಿದೆ? ನಿನಗೂ ಪುತ್ರ ಶೋಕದಿಂದಲೇ ಮರಣ ಬರಲಿ ಅಂತ ಋಷಿಗಳು ಶಾಪವನ್ನು ಕೊಟ್ಟು. ಕೌಸಲ್ಯ, ಇಂದಿನವರೆಗೂ ನಾನು ಈ ವಿಷಯವನ್ನು ಯಾರಿಗೂ ಹೇಳಿರಲಿಲ್ಲ. ಶ್ರೀರಾಮ ನನ್ನನ್ನು ಬಿಟ್ಟು ಹೊರಟಾಗಲೇ ನನಗೆ ನನ್ನ ಅಂತ್ಯ ಸಮೀಪಿಸಿದ್ದು ಗೊತ್ತಾಗಿತ್ತು. ನಾವು ಮಾಡಿದ ಯಾವುದೇ ಪಾಪ ಫಲ ಉಂಟಾಗದೆ ಹೋಗುವುದಿಲ್ಲ. ನಾನು ಶ್ರವಣ ತಾಯಿ ತಂದೆಗೆ ಪುತ್ರ ವಿರಹ ದುಃಖವನ್ನು ತಂದಿಟ್ಟೆ. ಅವರ ಶಾಪವು ಇಂದು ಫಲ ನೀಡ್ತಿದೆ ಅಂತ ಹೇಳ್ದ. ದುಃಖಿತನಾದ ದಶರಥ, ನನಗಿನ್ನು ಬದುಕುವ ಆಸೆ ಉಳಿದಿಲ್ಲ. ರಾಮ, ನನ್ನ ಕಂದ, ನನ್ನನ್ನು ಬಿಟ್ಟು ಹೋದೆಯಾ? ಎಲ್ಲಿರುವ ಮಗನೇ? ರಾಮ ರಾಮ ಅಂತ ಹೇಳ್ದ ದಶರಥ ರಾಮನನ್ನು ಮತ್ತೆ ಮತ್ತೆ ನೆನೆಯುತ್ತಾ ಮರಣವನ್ನು ಹೊಂದ. ಆತ್ಮೀಯರೇ, ನಮ್ಮ ಕರ್ಮಗಳು ನಮ್ಮನ್ನು ಎಂದೂ ಬೆಂಬಿಡುವುದಿಲ್ಲ. ಉತ್ತಮ ಕರ್ಮಗಳು ಉತ್ತಮ ಫಲವನ್ನೇ ನೀಡುತ್ತವೆ, ಕೆಟ್ಟ ಕರ್ಮಗಳು ಕೆಟ್ಟ ಫಲವನ್ನೇ ನೀಡ್ತವೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀವಿ. ಕೇಳಿದ್ದಕ್ಕೆ ಧನ್ಯವಾದ.